ಮೊನ್ನೆಯಷ್ಟೇ ಅದ್ದೂರಿಯಾಗಿ ಪ್ರೀತಿಸಿದ ಹುಡುಗನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಂತ ಚೈತ್ರ ಕುಂದಾಪುರ ವಿರುದ್ಧ ತಂದೆ ಸಾಲು ಸಾಲು ಆರೋಪಗಳನ್ನ ಮಾಡ್ತಿದ್ದಾರೆ. ತನ್ನ ಮಗಳು ತನ್ನ ಪತ್ನಿ ನನ್ನನ್ನ ಸರಿಯಾಗಿ ಕರೆಯದೆ ಅವಮಾನ ಮಾಡಿದ್ರು ಅಂತ ಚೈತ್ರಾಳ ತಂದೆ ಬಾಲಕೃಷ್ಣ ನಾಯ್ಕ ಈಗ ಹೇಳ್ತಿದ್ದಾರೆ. ಮದುವೆಯ ತಯಾರಿ ವೇಳೆಯೂ ಕೂಡ ಸರಿಯಾಗಿ ಮಾತನಾಡಿಸಿಲ್ಲ. ಮದುವೆಯ ಕೊನೆ ಕ್ಷಣದಲ್ಲಿ ಕಾಟಾಚಾರಕ್ಕೆ ಕರೆದು ಅವಮಾನಿಸಿದ್ರು. ಚೈತ್ರ ನನ್ನ ಬಳಿ 5 ಲಕ್ಷ ಇಲ್ಲ 50,000 ಹಣದ ಬೇಡಿಕೆನ ಇಟ್ಟಿದ್ದಾಳೆ ಅಂತ ಸ್ವತಃ ಚೈತ್ರ ತಂದೆ ಈಗ ಆರೋಪವನ್ನ ಮಾಡಿದ್ದಾರೆ. ಇತ್ತ ತಂದೆಯ ಆಕ್ರೋಶ ಸ್ಫೋಟ ಆಗಿದ್ದೇ ತಡ ಸಾಮಾಜಿಕ ಜಾಲತಾಣದಲ್ಲಿ ಚೈತ್ರ ಈಗ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಕುಡುಕ ತಂದೆಗೆ 2 ಕ್ವಾರ್ಟರ್ ಕೊಟ್ರೆ ನನ್ನ ಮಕ್ಕಳು ದೇವರು ಅನ್ನುವರ ಮಾತಿಗೆ ಬೆಲೆ ಕೊಡುವವರು ಯಾರು ಅನ್ನುವಂತ ಪೋಸ್ಟ್ ಬೆನ್ನಲ್ಲೇ ತಂದೆ ಬಾಲಕೃಷ್ಣ ಕೂಡ ನಾನು ಕುಡುಕ ಅನ್ನೋದಕ್ಕೆ ಪುರಾವೆ ಬೇಕು, ಸರ್ಕಾರಿ ವೈದ್ಯರ ರಿಪೋರ್ಟ್ ಬೇಕು, ದೇವರ ಎದುರು ಪ್ರಮಾಣ ಮಾಡ್ಲಿ ಅಂತೆಲ್ಲ ತಂದೆ ಬಾಲಕೃಷ್ಣ ಮಗಳ ಪೋಸ್ಟ್ಗೆ ತಿರುಗೇಟನ್ನ ನೀಡಿದ್ರು. ಇನ್ನು ತಂದೆ ಮಗಳ ವಾರ ನಡುವೆ ಸೈಲೆಂಟ್ ಆಗಿದ್ದಂತ ತಾಯಿಯ ಹೇಳಿಕೆ ಕೂಡ ಈಗ ಹೊರಬಿದ್ದಿದೆ. ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ, ಗಂಡನಿಗೆ ಮಾತನಾಡೋದಕ್ಕೆ ಬರೋದಿಲ್ಲ, ಅವರು ಮಾನಸಿಕ ಅಸ್ವಸ್ಥರಾಗಿರುವಂತ ವ್ಯಕ್ತಿ, ಜೊತೆಯಲ್ಲಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾರೆ ಅನ್ನೋದಾಗಿ ಪತಿಗೆ ಪತ್ನಿ ಕೌಂಟರ್ ಅನ್ನ ನೀಡಿದ್ದಾರೆ. ಮದುವೆ ಅಂತ ಹೋಗುದು ಮಾರು ಆ ನಾಚಿಕೆಟ್ಟು ಅವಳಿಗೆ ನಾಚಿಕೆ, ಅವನು ಕಳ್ಳ ಅವಳು ಕಟ್ಟ, ಅವಳು ಕುಟುಂಬದವರು ಸಹ ಅದೇ ಹತ್ತಲ್ಲ, ಕಳ್ರು ಮದುವೆ ಅದ. 12 ವರ್ಷ ನಮ್ಮನೇಲೇ ನಾಯಿ ಥರ ಅನ್ನ ತಿಂದು ನಮ್ಮನೇಲೆ ತನ್ನ ಮನೆ ಅಂತ ಅಧಿಕಾರ ಮಾಡ್ಕೊಂಡಿದ್ದವ. ಇವಳು ಸಹ ಅವನು ಒಳಗಡೆ ಕರ್ಸೋದು, ತಾಯಿ ಅತ್ತೇನು ನನ್ನ ಹೆಂಡತಿ ಹಾಗೆ ಅವನಿಗೇನು ಅನ್ನ ಹಾಕೋದೇನು, ಅವನಿಗೇನು ಟೀ ಕಾಫಿ ಕೊಡೋದೇನು. ಚೈತ್ರನ 5 ಕೋಟಿ ಹಗರಣದ ಗೋವಿಂದ ಪೂಜಾರಿ 5 ಕೋಟಿ ಹಗರಣದಲ್ಲಿ ಆಗಬೇಕಾದ್ರೆ ಮುಂಚೆ ನಾನು ಶ್ರೀರಾಮ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಒಂದು ದಿವಸ ಶ್ರೀಕಾಂತ್ ಮತ್ತು ಚೈತ್ರ ಅವರು ಬಂದು 50 ಲಕ್ಷ ಕ್ಯಾಶ್ ತಗೊಂಡು ಬಂದು ಡೆಪಾಸಿಟ್ ಮಾಡ್ಬೋದು ಕೇಳಿದಾಗ ಸೆಕ್ರೆಟರಿ ಹತ್ರ ಮಾತಾಡಿ ನಾನು ಡೆಪಾಸಿಟ್ ತೊಗೊಳ್ಬೋದಾ ಕೇಳಿದೆ. ಡೆಪಾಸಿಟ್ ತೊಗೊಳ್ಬೋದು ಅಂತ ಹೇಳಿದ್ರು. ಅವಳು ಆವಾಗ ಹೇಳಿದ್ಲು ಡೆಪಾಸಿಟ್ ತೊಗೊಳ್ಳೋ ಬಗ್ಗೆ ನನ್ನ ಹೆಸರಲ್ಲಿ ಬೇಡ, ಅದು ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಇಡಿ ಅಂತೇಳಿ ಹೇಳಿದ್ಲು ಡೆಪಾಸಿಟನ್ನು. ಯಾಕಂದ್ರೆ ನಾಳೆ ಅದು ಮಿನಿಸ್ಟರ್ ದುಡ್ಡು, ಅದು ಶಾರ್ಟ್ ಪೀರಿಯಡ್ ಮಾತ್ರ, ಸ್ವಲ್ಪ ಟೈಮಲ್ಲಿ ನಾವು ತೆಗಿತೇವೆ ಡೆಪಾಸಿಟ್, ಅದಕ್ಕಾಗಿ ಡೆಪಾಸಿಟ್ ಮಾಡೋಕೆ ಡೆಪಾಸಿಟ್ ಮಾಡಿ ಕೊಟ್ಟಿದ್ದೇನೆ ನಾನು. ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರು ಶಾಲೆಯಲ್ಲಿ ಕೆಲಸ ಮಾಡೋದು, ಟೀಚರ್ ಆಗಿ ಕೆಲಸ ಮಾಡ್ತಾಳೆ, ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಿರ್ತಾಳೆ. ಆದ್ರೆ ಅಲ್ಲಿ ಕೆಲಸ ಮಾಡೋಳಾಗಿ ಟೀಚರ್ ಆಗಿ ಎಲ್ಲೋದು ಒಂಥರ ಶಿಸ್ತಿನ ಶಾಲೆ, ಅದು ಒಳ್ಳೆ ಶಾಲೆ. ಆ ಶಾಲೆ ಆಗಿ ಇವಳು ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡೋಗಿ ಇವಳು ಈ ರೀತಿ ಎಲ್ಲ ಹೇಳಿಸಿ ಮೀಡಿಯಾದವರಿಗೆಲ್ಲ ಹೇಳಿಸುದಿಲ್ಲ ಅಂತ ಹೇಳ್ರಿ, ಹಿಂದಿನಿಂದ ಹಾಕೊಂಡು ಮೀಡಿಯಾದವರಿಗೆಲ್ಲ ಹೇಳಿಸಿದ್ರೆ ಅಂತ ಹೇಳ್ರಿ. ಆ ಶಾಲೆಯಲ್ಲಿ ಇವಳ ಹತ್ರ ಕಲ್ತು ಮಕ್ಕಳೆಲ್ಲ ನಾಳೆ ಇದೇ ಮನೆ ವಿಚಾರ ಮಾನ ಮರ್ಯಾದೆ ಅಂತ ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು.